ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವಾಗ CM ಸ್ಥಾನಕ್ಕೆ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಟ್ಟಿದ್ದಾರೆ. ನೀವೊಬ್ಬ ಅಲ್ಪಸಂಖ್ಯಾತ ಮುಖಂಡರಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಏನಂತ ಪ್ರತಿಕ್ರಿಯೆ ಕೊಡ್ತೀರಿ ಸರ್? ನಾವು ಸಿದ್ದರಾಮಯ್ಯನವರು 2-3 ವರ್ಷ ಮಾಡಿದ್ದಾರೆ. ಇದು ಯಾವುದೋ ಒಂದು ಜಾತಿ ಧರ್ಮ ಎಲ್ಲ ಬಿಟ್ಟು ಕ್ಲೀನಾಗಿ ಮಾಡಿದ್ದಾರೆ. ಇವ್ರಿಗೆ ಅವರು ಕೊಟ್ಟಿದ್ದ ಮಾತೆ ಪ್ರಕಾರ ನಡ್ಕೊಂಡಿದ್ದಾರೆ ಅವರು. ಹಾಗೆ ಈಗ ಈ ಥರ ಈ ಬೇರೆ ಕಾಂಗ್ರೆಸ್ಸಲ್ಲಿ ಹೈಕಮಾಂಡರು ಒಳ್ಳೆ ತೀರ್ಮಾನ ತೊಗೊಂಡಿದ್ದಾರೆ. ಯಾರಿಗೆ ಮಾಡ್ತಾರೋ ಎಲ್ಲ ತೊಗೊಂಡೋಗ್ಬೇಕು ಎಲ್ಲರೂ ಅಂತ ಒಂದು ಕೇಳಿ ಸರ್. ನಮ್ಗೆ ಯಾರಿಗನ್ನ ಕೊಳ್ಳಿ ಅವ್ರ ಸಂತೋಷನೇ. ಅಂದರೆ ಎಲ್ಲ ಜಾತಿಗೆ ತೊಗೊಂಡೋಗಿ ಸಿದ್ದರಾಮಯ್ಯವರು ಯಾವ ಥರ ಮಾಡಿದ್ರೆ ಆ ಥರ ಮಾಡಿದ್ರೆ ನಮಗೆ ಸಂತೋಷನೇ. ಎಲ್ಲ ಅಲ್ಪಸಂಖ್ಯಾತರಿಗೆ ಯಾರು ದಲಿತರಿಗಿರಲಿ ಎಲ್ಲ ಜಾತಿಗೆ ಒಂದೇ ಥರ ನೋಡಿದ್ದಾರೆ. ಇವರು ಯಾರನ್ನಾಗಿ ಕಾಂಗ್ರೆಸ್ಸನ್ನು ಈ ಥರ ಮಾಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಶಾಸಕರ ಪ್ರದೀಪ್ ಈಶ್ವರ್ ಅವ್ರಿಗೆ ಏನಾದರೂ ಮುಂದೆ ಸಚಿವ ಸ್ಥಾನ ಏನಾದರೂ ಸಿಗ್ಬೋದಾ ಸರ್? ಅವ್ರಿಗೆ ಅವ್ರು ಹೈಕಮಾಂಡ್ ಸೇರಿ ಅವರು ಒಳ್ಳೆತನ ಮಾಡಿದ್ರೆ ಸಿಕ್ಕಲಿ. ಅವ್ರಿಗೂ ನಮಗೇನು ಅಭಿಲ್ಕ ಇಲ್ಲ. ಒಳ್ಳೆತನ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ ಅಂದರೆ ಅವ್ರಿಗೆ ಇದು ಮಾಡೋಕ್ಕೆ ಇದು ಅವರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಹೈಕಮಾಂಡ್ ಅವರು ಬಿಟ್ಬಿಟ್ಟು ಕೊಡ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡಬೇಕಷ್ಟೇ. ಅವ್ರ ಪಾರ್ಟಿಗೆ ಸೇರಿರೋದು ಅವ್ರ ಪಾರ್ಟಿಯವ್ರು ತೀರ್ಮಾನ ಮಾಡಬೇಕಲ್ಲ. ನೀವು ಒಬ್ಬ ಅಲ್ಪಸಂಖ್ಯಾತರ ಮುಖಂಡರಾಗಿ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಏನಂತ ಹೇಳ್ತೀರಾ ನಿಮ್ಮ ಕ್ಷೇತ್ರದಲ್ಲಿ? ಸರ್, ಅವರು ನನಗೆ ಗೊತ್ತಿರೋ ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ಸಲ್ಲಿ ಒಂದು ಗೆಲ್ತಿದ್ದಾರೆ. ಏನೋ ಒಂದು ಇದು ಮಾಡಿ ಅವರು ಕಾಪಾಡ್ಕೊಳಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ಯಾಕಂದರೆ ಅವ್ರಿಗೆ ಇದು ಅವ್ರು ಕಾಪಾಡ್ಕೊಂಡು ಬರ್ತಾಯಿಲ್ಲ ಅವ್ರಿಗೆ. ಅದಕ್ಕೆ ಏನೋ ಮಾಡಬೇಕು, ಅವ್ರಿಗೆ ಒಳ್ಳೆತನ ಮಾಡಿದ್ರೆ ಅವ್ರಿಗೆ ಅವಕಾಶ ಸಿಗೋದು ಚಾನ್ಸ್ ಇದೆ. ಅವ್ರಿಗೆ ಒಳ್ಳೆತನ ನಡ್ಕೊಬೇಕು. ಅವರು ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಮೈತ್ರಿ ಸರ್ಕಾರ ಬರೋದು ಅಷ್ಟೇ ಸತ್ಯನೋ. ಮುಂದಿನ ಚುನಾವಣೆ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಮೈತ್ರಿ ಸರ್ಕಾರ ಬರೋದು ಅಷ್ಟೇ ಸತ್ಯನೇ. ಸರ್, ನಿಮ್ಮ ಅಲ್ಪಸಂಖ್ಯಾತರ ಬೆಂಬಲ ಯಾರ ಕಡೆ ಹೋಗ್ಬೋದು ಸರ್ ನೆಕ್ಸ್ಟ್ 2028 ವಿಧಾನಸಭಾ ಕ್ಷೇತ್ರದ ಎಲೆಕ್ಷನಲ್ಲಿ? ಸರ್, ಅದು ಕ್ಯಾಂಡಿಡೇಟ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ, ವ್ಯಕ್ತಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಎಲ್ಲ ಈಗ ನಮ್ಮ ಅಲ್ಪಸಂಖ್ಯಾತ ಅಂತಾರೆ, ಜಾತಿ ಗೀತಿ ನೋಡೋಲ್ಲ, ಪಕ್ಷ ಗಿಷ ನೋಡೋಲ್ಲ. ಯಾರು ಒಳ್ಳೆತನ ಇರುತ್ತೆ ಅವ್ರು ವೋಟ್ ಮಾಡ್ತಾರೆ. ನಮ್ಮ ಅಲ್ಪಸಂಖ್ಯಾತರು ಯಾರು ಒಳ್ಳೆತನ ಇರುತ್ತೆ ಅವ್ರು ವೋಟ್ ಮಾಡ್ತಾರೆ.